ವಯನಾಡಿನಲ್ಲಿ ಭೂಕುಸಿತ ಆದ ಪರಿಣಾಮ ಸಾಕಷ್ಟು ಗ್ರಾಮಗಳು ಸಾಕಷ್ಟು ಜನರು ಈಗಾಗಲೇ ಕೊಚ್ಚಿಕೊಂಡು ಹೋಗಿದ್ದಾರೆ. ಅದಕ್ಕೆ ಪ್ರಮುಖವಾಗಿ ಕಾರಣ ಆಗಿರುವಂತದ್ದು ಈ ಒಂದು ಜಾಗ. ಅಂದ್ರೆ ಇಲ್ಲಿ ಯಾವಾಗ ಲ್ಯಾಂಡ್ ಸ್ಲೈಡ್ ಆಗುತ್ತೋ ಅದಾದ ನಂತರ ಕಂಪ್ಲೀಟ್ ಆಗಿ ಬೇರೆ ಬೇರೆ ಗ್ರಾಮಗಳು ಕೂಡ ಈಗ ಲ್ಯಾಂಡ್ ಸ್ಲೈಡ್ ಗೆ ತುತ್ತಾಗಿರುವಂತದ್ದು ಅಥವಾ ಲ್ಯಾಂಡ್ ಸ್ಲೈಡ್ ನ ಒಂದು ಎಫೆಕ್ಟ್ ನ ಪರಿಣಾಮ ಸಾಕಷ್ಟು ಸಾವು ನೋವುಗಳು ಕೂಡ ಆಗ್ತಾ ಇದೆ. ಈಗ ಸದ್ಯ ಈ ಒಂದು ಜಾಗಕ್ಕೆ ನ್ಯೂಸ್ ಫಾಸ್ಟ್ ಕನ್ನಡ ಟೀಮ್ ಈಗ ಬಂದಿರುವಂತದ್ದು. ಅಂದ್ರೆ ಇಲ್ಲಿಂದ ನಿಂತು ನೈಜ ವರದಿಯನ್ನ ಕೊಡ್ತಾ ಇದೀವಿ. ಯಾಕಂದ್ರೆ ಇಲ್ಲೂ ಕೂಡ ಸಾಕಷ್ಟು ಭೂಕುಸಿತವಾಗಿದೆ. ಭೂಕುಸಿತವಾದಂತ ಪರಿಣಾಮ ಕಂಪ್ಲೀಟ್ ಆಗಿ ಮಣ್ಣು ಕೂಡ ಕುಸಿದು ಹೋಗಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸಬಹುದು. ಅಂದ್ರೆ ಎಷ್ಟರ ಮಟ್ಟಿಗೆ ಡೀಪ್ ಇದೆ ಅಂದ್ರೆ ಕಂಪ್ಲೀಟ್ ಆಗಿ ಬೆಟ್ಟಗುಡ್ಡ ಪ್ರದೇಶದ ಅಥವಾ ಅರಣ್ಯ ಪ್ರದೇಶದ ಕಂಪ್ಲೀಟ್ ಜಾಗ ಅಥವಾ ಆ ಬಂಡೆಗಳೇನಿದೆ ಅವೆಲ್ಲವೂ ಕೂಡ ಕೊಚ್ಚಿ ಹೋಗಿದೆ. ಈಗ ಸದ್ಯ ಈ ಒಂದು ಜಾಗಕ್ಕೆ ಈಗಾಗಲೇ ಕೇರಳದ ಒಂದು ರೆಸ್ಕ್ಯೂ ಟೀಮ್ ಕೂಡ ಬಂದಿದೆ. ಅಂದ್ರೆ ರೆಸ್ಕ್ಯೂ ಟೀಮ್ ನ ಸಿಬ್ಬಂದಿ ಬಂದು ಇಲ್ಲಿ ಯಾರಾದ್ರೂ ವಾಸವಾಗಿದ್ದಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಯಾರು ಬಂದಿರ್ಲಿಲ್ಲ. ಅಂದ್ರೆ ಇಲ್ಲಿ ಬಂದು ಯಾರು ಕೂಡ ಯಾರು ನೆಲೆಸಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಯಾರು ಕೂಡ ಅದು ರಕ್ಷಣಾ ಸಿಬ್ಬಂದಿ ಆಗಿರ್ಬೋದು ಅಥವಾ NDRF ತಂಡ ಆಗಿರ್ಬೋದು ಅಥವಾ ರೆಸ್ಕ್ಯೂ ಟೀಮ್ ಯಾರು ಕೂಡ ಬಂದಿರ್ಲಿಲ್ಲ. ಆದ್ರೆ ಈಗ ನ್ಯೂಸ್ ಫಾಸ್ಟ್ ಕನ್ನಡ ಅದೇ ಜಾಗದಲ್ಲಿ ನಿಂತು ಓವಲ್ ಮಲ ಜಾಗದಲ್ಲಿ ಅಂದ್ರೆ ಆ ಒಂದು ಜರಿ ಏನಿದೆ ಅಥವಾ ಆ ನದಿ ಏನಿದೆ ಆ ನದಿಯ ತಪ್ಪಲಿನಲ್ಲಿ ಚಾಲಿಯಾರ್ ನದಿಯ ಆ ಒಂದು ಜಾಗ ಏನಿದೆ ಅಲ್ಲಿಂದ ಕೆಳಗಡೆ ನಿಂತು ಈಗ ವರದಿಯನ್ನ ಮಾಡ್ತಾ ಇದ್ದೀವಿ. ಅದೇ ಜಾಗದಲ್ಲಿ ಮೊದಲಿಗೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಲ್ಯಾಂಡ್ ಸ್ಲೈಡ್ ಆದ ಪರಿಣಾಮ ಇವತ್ತು ಇಷ್ಟು ಸಾವು ನೋವುಗಳು ಕೂಡ ಆಗಿರುವಂತದ್ದು. ಈಗ ಸದ್ಯ ರೆಸ್ಕ್ಯೂ ತಂಡ ಕೂಡ ಬಂದು ಇಲ್ಲಿ ಯಾರಾದ್ರೂ ವಾಸವಾಗಿದ್ರಾ ಅಥವಾ ಇಲ್ಲಿ ಲ್ಯಾಂಡ್ ಸ್ಲೈಡ್ ನ ಪರಿಣಾಮ ಏನಾದ್ರೂ ಅನಾಹುತ ಆಗಿದೆಯಾ ಅನ್ನೋದನ್ನ ವೀಕ್ಷಣೆ ಮಾಡೋದಕ್ಕೆ ಕೇರಳದ ರೆಸ್ಕ್ಯೂ ಟೀಮ್ ಕೂಡ ಬಂದು ಈಗ ಆ ಒಂದು ಜಾಗವನ್ನ ವೀಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಓವಲ್ ಮಲ. ನ್ಯೂಸ್ ಫಾಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.